ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ನೈಸರ್ಗಿಕವಾಗಿ ಹಲ್ಲಿನ ಪುಡಿ, ಹಲ್ಲುಜ್ಜೋ ಪುಡಿ ಹೇಗೆ ಮಾಡೋದು ಅಂತ ನಾವಿವಾಗ ನೋಡ್ಕೊಂಬರೋಣ. ವಿಡಿಯೋನ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಆಗಿ, ಬೇರೆಯವ್ರಿಗೂ ಶೇರ್ ಮಾಡಿ, ಅವರು ಮಾಡ್ಕೊಂಡು ಯೂಸ್ ಮಾಡಲಿ. ಏಕೆಂದರೆ ಇದು 100% ನ್ಯಾಚುರಲ್ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋ ಹಾಕಿದ್ದೀನಿ. ನೀವೇ ಮನೆಯಲ್ಲಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ವೆರಿ ಲೆಸ್ ಕಾಸ್ಟ್ ಇದು. ಅದಕ್ಕೋಸ್ಕರ ನಾವು ಏನೇನು ತೊಗೊಂಡಿದ್ದೀವಿ, ಇದ್ದಲು ತೊಗೊಂಡಿದ್ದೀವಿ, ಉಪ್ಪು ತೊಗೊಂಡಿದ್ದೀವಿ, ಲವಂಗ ತಗೊಂಡಿದ್ದೀವಿ, ತ್ರಿಫಲ ಅಂದರೆ ನೆಲ್ಲಿಕಾಯಿ, ತಾರೆಕಾಯಿ, ಅಳಲೆಕಾಯಿ ಪೌಡರ್ ತಗೊಂಡಿದ್ದೀವಿ. ಅದ್ರ ಜೊತೆ ಹಿಪ್ಪಲಿ, ಶುಂಠಿ, ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಎಲೆ. ಅದ್ರ ಜೊತೆಗೆ ನಾವಿಲ್ಲಿ ಮರದ ತೊಗಟೆಗಳನ್ನು ಸ್ವಲ್ಪ ತಗೊಂಡಿದ್ದೀವಿ. ಏನು ತಗೊಂಡಿದ್ದೀವಿ? ಜಾಲಿ ಮರದ ತೊಗಟೆ, ಆಲದ ಮರದ ತೊಗಟೆ, ಬೇವಿನ ಮರದ ತೊಗಟೆ. ಬೇವಿನ ಮರದ ತೊಗಟೆ ಬದಲು ಬೇಕಾದರೆ ಬೇವಿನ ಪುಡಿನ ನೀವು ಇಲ್ಲಿ ಯೂಸ್ ಮಾಡಬೇಕು. ಇಷ್ಟು ಇಂಗ್ರೀಡಿಯೆಂಟನ್ನು ತಗೊಂಡು, ಎಷ್ಟು ಗ್ರಾಮಲ್ಲಿ ಅಂದರೆ ನಾವು ಈಗ ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಇದ್ಲು 30 ಗ್ರಾಮು, ಉಪ್ಪು 20, ಲವಂಗ 3, ಆಮೇಲೆ ಈ ತ್ರಿಫಲ ಒಂದು 3 ಗ್ರಾಮು, ಹಿಪ್ಪಲಿ, ಶುಂಠಿ, ಕಾಳುಮೆಣಸು ಒಂದೊಂದು ಗ್ರಾಮ್ ಹಾಕ್ಕೊಳ್ಳಿ. ಏಲಕ್ಕಿ, ದಾಲ್ಚಿನ್ನಿ ಎಣ್ಣೆ ಒಂದೊಂದು ಗ್ರಾಮು. ಇನ್ನು ಈ ಮರದ ತೊಗಟೆ ಎಲ್ಲ 1 ಗ್ರಾಮ್ 2 ಗ್ರಾಮ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸರ್ ಗ್ರೈಂಡಲ್ಲಿ ಮಿಕ್ಸ್ ಮಾಡ್ಕೊಬಿಡೋಣ. ಫಸ್ಟು ಇದ್ಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಉಪ್ಪು, ಕಾಳುಮೆಣಸು, ತ್ರಿಫಲ ಚೂರ್ಣ ಅದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೂರ್ಣ ಸಿಕ್ಕಿದರೆ ಪರವಾಗಿಲ್ಲ, ಪೌಡರು, ಹಿಪ್ಪಲಿ, ಶುಂಠಿ ಅವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಫಸ್ಟಲ್ಲಿ ಏನು ಮಾಡ್ಕೊಂಡಿದ್ವಲ್ವ ಇದ್ಲು, ಅದನ್ನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಇದು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಒಂದು ಸತಿ ಜಲಿಸ್ಕೊಳ್ಳೋಣ. ಏಕೆಂದರೆ ನಮಗೆ ಪೌಡರ್ ಬೇಕಲ್ವಾ. ಜಲಿಸ್ಕೊಂಡಾಗ ದಪ್ಪ ಇರೋದೆಲ್ಲ ಮೇಲೆ ಹೊಳ್ಕೊಳ್ಳುತ್ತೆ. ಅದನ್ನು ಇನ್ನೊಂದು ಸತಿ ಮಿಕ್ಸಿ ಆಡ್ಕೊಂಡಾಗ ನಿಮಗೆ ಪ್ಯೂರ್ ಪೌಡರ್ ಸಿಗುತ್ತೆ. ಸೊ ಆವಾಗ ಇದನ್ನು ಬೆಳಿಗ್ಗೆ ಡಬ್ಬಕ್ಕೆ ಹಾಕ್ಕೊಂಡು ನೀವು ಡೈಲಿ ಯೂಸ್ ಮಾಡ್ತಾ ಬಂದಾಗ ಹಲ್ಲುಗಳು ಸ್ಟ್ರಾಂಗ್ ಆಗಿರುತ್ತೆ. ಒಸಡು ನೋವು, ಹಲ್ಲು ನೋವು ಆ ಥರ ಏನೂ ಬರಲ್ಲ. ಇದಕ್ಕೆ ನೀವು ಏಲಕ್ಕಿ ಎಲ್ಲ ಹಾಕ್ಕೊಂಡಾಗ ಒಳ್ಳೆ ಪರಿಮಳ ಕೂಡ ಬರುತ್ತೆ. ಈ ಇದರಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗ್ದಾಗ ಇನ್ನೂ ತುಂಬ ಸೂಪರಾಗಿರೋ ಒಂದು ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ಆರಾಮಾಗಿ ನ್ಯಾಚುರಲ್ ಆಗಿರುತ್ತೆ. ನಾವಿವಾಗ ಎಷ್ಟೋ ಕೆಮಿಕಲ್ ಆಗಿರೋದನ್ನ ಹಲ್ಲುಜ್ಜಿ ಎಷ್ಟೋ ಸತಿ ನಾವು ಅದನ್ನು ಇಂಟೇಕ್ ಹೋಗ್ಬಿಟ್ಟಿರುತ್ತೆ. ಏಕೆಂದರೆ ಚರ್ಮದ ಮೂಲಕನೂ ಅದು ಸೆನ್ಸ್ ಮಾಡುತ್ತೆ. ಸೊ ಅದ್ರ ಬದಲು ನಾವು ಈ ಥರ ನ್ಯಾಚುರಲ್ ಆಗಿರೋದನ್ನು ಯೂಸ್ ಮಾಡಿದಾಗ ಇನ್ನೂ ಒಳ್ಳೆಯದಾಗ್ತದೆ. ನಮ್ಮ ಅಜ್ಜಿಗಾಲದಲ್ಲೆಲ್ಲ ಜಸ್ಟ್ ಇದ್ಲಲ್ಲೇ ಅಷ್ಟೇ ಉಜ್ಜೋರು. ನಾವು ಅದ್ರ ಜೊತೆ ಇದೆಲ್ಲ ಆ್ಯಡ್ ಮಾಡಿರೋದ್ರಿಂದ ಇದ್ರದ್ದೆಲ್ಲ ಅಡಿಷನಲ್ ಬೆನಿಫಿಟ್. ಇವನ್ ಲವಂಗದ ರಸ ಹಾಕ್ಕೊಂಡ್ರೆ ಹಲ್ಲು ನೋವು ಹೊರಟೋಗ್ತದೆ. ಸೊ ಇದರಲ್ಲಿ ಲವಂಗ ಇದೆ, ಉಪ್ಪು ಇದೆ, ಬೇವು ಇದೆ, ಎಲ್ಲ ಇರೋದ್ರಿಂದ ಇವನ್ ಇದು ಸ್ವಲ್ಪ ಹೊಟ್ಟೆ ಒಳಗೋದ್ರೂ ನಿಮ್ಗೇನು ಪ್ರಾಬ್ಲಮ್ ಅಂತ ಎಲ್ಲ ಏನೂ ಆಗಲ್ಲ. ಸೊ ಇದನ್ನು ಎಲ್ಲರೂ ಆರಾಮಾಗಿ ಯೂಸ್ ಮಾಡಬೇಕು. ನೀವು ಮಾಡ್ಕೊಳ್ಳಿ. ನಾನು ಕೊಡ್ತಿರೋ ಇನ್ಫಾರ್ಮೇಷನ್ಸು ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈಗ ನೋಡಿ, ಮತ್ತೊಂದು ಸತಿ ನಾನು ಮಿಕ್ಸಿ ಆಡಿಸ್ಕೊಂಡೆ, ಮತ್ತು ಫೈನ್ ಪೌಡರ್ ಬಂತು. ಇದನ್ನು ಕಂಟೈನರ್ಲಿ ಹಾಕಿ ನಾವು ನಮ್ಮ ಮನೆಯಲ್ಲಿ ಇದನ್ನೇ ಬಳಸೋದು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ, ಬೇರೆಯವರು ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ. ನೀವು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ನೀಟಾಗಿ ಬ್ರಷ್ ಮಾಡಿ, ನೀಟಾಗಿ ಮುಕ್ಕಳಿಸಿ, ನೀರೆಲ್ಲ ಹಾಕಿ ಉಗಿಯೋದ್ರಿಂದ ಇದೆಲ್ಲ ಹಲ್ಲಲ್ಲೆಲ್ಲ ಏನು ಸ್ಟೈನ್ ಆಗಲ್ಲ. ತುಂಬ ಜನ ಅನ್ಕೋತಾರೆ ಕಪ್ಪಗಾಗ್ಬಿಡುತ್ತೆ ಹಲ್ಲು ಸುತ್ತ. ಹಾಗೇನು ಆಗಲ್ಲ, ಬಿಕಾಸ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ಮಾಡಿಕೊಂಡು ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಸೆಕ್ಷನ್ನಿಗೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡ್ಮೇಲೆ ಹೇಳಿ. ನಿಮಗೆ ಮರದ ತೊಗಟೆ ಇದ್ದರೆ, ತೊಗಟೆ ಸಿಕ್ಕಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ, ಪರವಾಗಿಲ್ಲ. ಅದು ಬಿಟ್ಟು ಮಿಕ್ಕಿದ್ದಿರುತ್ತಲ್ಲ, ಇದ್ಲು, ಉಪ್ಪು, ಲವಂಗ, ತ್ರಿಫಲ, ಹಿಪ್ಪಲಿ, ಶುಂಠಿ, ಕಾಳುಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಎಲೆ, ಇಷ್ಟರಲ್ಲೇ ನೀವು ಮಾಡ್ಕೋಬೋದು. ಅಷ್ಟರಲ್ಲಿ ಮಾಡಿಕೊಂಡ್ರೂ ಒಳ್ಳೆ ಪರಿಣಾಮ ಸಿಗುತ್ತೆ ನಿಮಗೆ. ಹಲ್ಲು ನೋವಿದ್ರೆ ಹೋಗುತ್ತೆ, ಒಸಡು ನೋವಿದ್ರೆ ಹೋಗುತ್ತೆ, ಹಲ್ಲು ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಮೌತ್ ಸ್ಮೆಲ್ಲೆಲ್ಲ ಬರಲ್ಲ. ಸೊ ಚೆನ್ನಾಗಿರುತ್ತೆ. ಆರೋಗ್ಯನೂ ಕೂಡ ನಿಮ್ಮದು ಚೆನ್ನಾಗಿರುತ್ತೆ. ಆರೋಗ್ಯದ ಕಡೆ ಯಾರೆಲ್ಲ ತುಂಬ ಗಮನ ಹರಿಸ್ತೀರ ಅವರು ಫಸ್ಟು ನಮ್ಮದು ಇದನ್ನು ಚೇಂಜ್ ಮಾಡಿ, ಹಲ್ಲುಜ್ಜೋ ಪುಡಿನ ಚೇಂಜ್ ಮಾಡಿ. ಅಲ್ಲಿಂದ ನಿಮ್ಮ ಆರೋಗ್ಯ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಸೊ ನೈಸರ್ಗಿಕವಾಗಿರೋದನ್ನು ಬಳಸಿ ಆರೋಗ್ಯವಾಗಿ ಇರಿ. ಥ್ಯಾಂಕ್ ಯು ಸೋ ಮಚ್.